ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸೊ ಟಿಯರಿಯಲಿಯ ರನ್ನಿಂಗ್ ಇಂಪ್ರೂವ್ಮೆಂಟ್ ಚಾಲೆಂಜ್ ನ ಡೇ 4 ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತಿನ ದಿನ ಈ ವಿಡಿಯೋದಲ್ಲಿ ಮತ್ತೆ ಇವತ್ತು ಡೇ 4 ನಾವು ಯಾವೆಲ್ಲ ವರ್ಕೌಟ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಆಮೇಲೆ ನಾನು ನಿನ್ನೆ ಕೂಡ ವರ್ಕೌಟ್ ನ ಹೇಳಿದ್ದೆ. ಸೊ ಅದನ್ನ ಯಾರೆಲ್ಲ ಮಾಡಿದ್ರು ಅವರೆಲ್ಲರೂ ಇವಾಗ ಕಮೆಂಟ್ ಸೆಕ್ಷನ್ ಹೋಗಿ ಎಸ್ ಅಂತ ಹೇಳಿ ಕಮೆಂಟ್ ನ ಮಾಡ್ರಿ. ಸೊ ಏನಕ್ಕಪ್ಪ ಅಂದ್ರೆ ಇವಾಗ ನಾ ಏನೋ ಹೇಳ್ತಾ ಇದೀನಪ್ಪ ಅಂದ್ರೆ ಅದು ಸಾರ್ಥಕ ಆಗ್ಬೇಕು. ಸೊ ಏನಕ್ಕಪ್ಪ ಅಂದ್ರೆ ಇವಾಗ ನಾನು ಏನಾದ್ರು ಹೇಳ್ತಾ ಇದೀನಪ್ಪ ಅಂದ್ರೆ ಅದನ್ನ ಹೇಳಿದ್ದು ಉಪಯೋಗ ಆಗ್ಬೇಕು. ಸುಮ್ನೆ ನಾ ಹೇಳಿದಕ್ಕೂ ಉಪಯೋಗ ಇಲ್ಲಪ್ಪ ಅಂದ್ರೆ ಅದನ್ನ ಮಾಡಿದ್ದು ವೇಸ್ಟ್ ಆಗುತ್ತ. ಹಂಗಾಗಿ ಇದನ್ನ ಯಾರೆಲ್ಲ ಎಷ್ಟೆಷ್ಟು ಮಾಡಾಕತ್ರಿ ಇಲ್ಲ ಅಂತೇಳಿ ನನಗೂ ಸ್ವಲ್ಪ ಗೊತ್ತಾಗ್ಲಿ. ಹಂಗಾಗಿ ಯಾರೆಲ್ಲ ನೀವು ಮಾಡಾಕತ್ತಿರಲ್ಲ ಎಸ್ ಅಂತ ಮಾಡ್ರಿ. ಇಲ್ಲಪ್ಪ ಅಂದ್ರೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೊಂಡ್ರೆ ಅದನ್ನ ಕಮೆಂಟ್ ಮಾಡ್ರಿ. ಇಲ್ಲ ಇನ್ನು ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ಇದು ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಕಮೆಂಟ್ ಮಾಡಿ. ಯಾಕಪ್ಪ ಅಂದ್ರೆ ನೀವು ಹೆಂಗ್ ಕಮೆಂಟ್ ಮಾಡ್ತೀರಿ ಹಂಗ ನನಗೆ ವಿಡಿಯೋ ಮಾಡಕ ಮೂಡ್ ಬರುತ್ತಾ, ನನಗೊಂದ್ ಸ್ವಲ್ಪ ಹುರುಪ್ ಬರುತ್ತಾ, ವಿಡಿಯೋ ಇನ್ನೂ ಮಾಡ್ಬೇಕು, ಇನ್ನು ಚಲೋ ಚಲೋ ವಿಡಿಯೋ ಮಾಡ್ಬೇಕು, ಚಲೋ ಚಲೋ ವರ್ಕೌಟ್ಸ್ ಹೇಳ್ಕೊಡ್ಬೇಕು ಅಂತೇಳಿ ನನಗೂ ಒಂದ್ ತಲೆಗೆ ಬರುತ್ತಾ. ಹಂಗಾಗಿ ಎಲ್ಲರೂ ಕಮೆಂಟ್ ಮಾಡಿ. ಮಾಡ್ತಾ ಇದ್ರು ರೈಟ್, ಮಾಡ್ತಾ ಇಲ್ಲಪ್ಪ ಅಂದ್ರೆ ನೀವು ಇವಾಗಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅದನ್ನಾದ್ರೂ ಕಮೆಂಟ್ ಮಾಡಿ. ಇವಾಗ ಡೇ 4 ನ ವರ್ಕೌಟ್ ಏನಪ್ಪಾ ಅಂದ್ರೆ ಇವತ್ತು ಲಾಂಗ್ ರನ್ನಿಂಗ್ ಇರುತ್ತೆ. ಲಾಂಗ್ ರನ್ನಿಂಗ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಿನಿಮಮ್ ಆಗಿ ನೀವು ಲಾಸ್ಟ್ ಟೈಮ್ ಓಡಿದ್ರಲ್ಲ, ನಿನ್ನೆ ಬಿಟ್ಟು ಮೊನ್ನಿದು 30-40 ನಿಮಿಷ ಓಡಿದ್ರಲ್ಲ. ಅದೇ ರೀತಿಯಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಫಸ್ಟ್ ನೀವು ಗ್ರೌಂಡ್ ರೋಡ್ ನೀವು ಅಲ್ಲಿ ಹೋದ ತಕ್ಷಣ ನೀವು ನಾರ್ಮಲ್ ಆಗಿ ವಾರ್ಮ್ ಅಪ್ ಮಾಡ್ಬೇಕು. ವಾರ್ಮ್ ಅಪ್ ನ ಮಾಡ್ಬಿಟ್ಟು ಆಮೇಲೆ ಇದ್ರಾಗ ನೀವು 10 ಮಿನಿಟ್ಸ್ ವಾರ್ಮ್ ಅಪ್ ಜಾಗ ಏನ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಜಸ್ಟ್ ಬರೀ ನಿಮ್ದು ವಾರ್ಮ್ ಅಪ್ ಮಾಡ್ರಿ. ಒಂದು 10-15 ನಿಮಿಷ ವಾರ್ಮ್ ಅಪ್ ಮಾಡಿ ನೀವು ರನ್ನಿಂಗ್ ಸ್ಟಾರ್ಟ್ ಮಾಡ್ರಿ. ರನ್ನಿಂಗ್ ಎಷ್ಟು ಓಡ್ಬೇಕಪ್ಪ ಅಂದ್ರೆ 30 ನಿಮಿಷ ಓಡ್ಬೇಕು. 25 ನಿಮಿಷದಿಂದ ಹಿಡಿದು 30 ನಿಮಿಷ ಹೊಡೆದು ರನ್ ಮಾಡ್ಬೇಕು. ಇದು ಯಾವ್ದೇ ರೀತಿ ಪೀಸ್ ಇರಂಗಿಲ್ಲ, ನೀವು ಇಷ್ಟ ಟೈಮ್ ಒಳಗಡೆ ಕವರ್ ಮಾಡ್ಬೇಕು ಆ ರೀತಿ ಏನಿಲ್ಲ. ಒಟ್ಟು ಕಂಟಿನ್ಯೂ ಆಗಿ 25-30 ನಿಮಿಷ ಓಡ್ಲೇಬೇಕು. ಯಾವ್ದೇ ರೀತಿ ನಡ್ಬೇಕು ಸ್ಟಾಪ್ ಮಾಡಂಗಿಲ್ಲ. ನೀವು ಬೇಕಾದ್ರೆ ಓಡ್ತಾ ಸ್ಲೋನ ಓಡ್ರಿ ನಡೀತದೆ. ಒಟ್ 30 ಮಿನಿಟ್ಸ್ ರನ್ ಮಾಡ್ಬೇಕು. ಅಂದ್ರೆ ಇದು ಮಾಡಿದ್ರೆ ನಿಮ್ಗೆ ಇಂಡೋರೆನ್ಸ್ ಜಾಸ್ತಿ ಆಗುತ್ತಾ, ನಿಮ್ದು ದಮ್ ಗಿಮ್ ಮತ್ತೆ ಇರ್ತದೆ, ಅದು ದಮ್ ಸಾಯ್ತೈತಿ. ನೀವು ಎಷ್ಟು ಲಾಂಗ್ ರನ್ನಿಂಗ್ ಓಡಿದ್ರಲ್ಲ ಅಷ್ಟು ಚಲೋ ಆಗುತ್ತಾ. ಹಂಗಾಗಿ ಅದು ನೀವು ರನ್ ಹೆಂಗ್ ಮಾಡ್ರಪ್ಪ ಅಂದ್ರೆ ನೀವು ಸ್ಟಾರ್ಟಿಂಗ್ ಸ್ಪೀಡ್ ಮಾಡಕ್ ಹೋಗ್ಬಿಡ್ರಿ. ಸ್ಟಾರ್ಟಿಂಗ್ ಸ್ಲೋ ಮಾಡ್ರಿ. 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು 10 ನಿಮಿಷ ಮಟ್ಟ ಸ್ಲೋ ಮಾಡ್ರಿ. ಆಮೇಲೆ ಆದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ರಿ. 20 ಆಮೇಲೆ ಒಂದು 10 ನಿಮಿಷ ಅಂದ್ರೆ ನಿಮ್ಗೆ 20 ನಿಮಿಷ ಕವರ್ ಆಗುತ್ತಾ. ಇವಾಗ ನೀವು ಸ್ವಲ್ಪ ಫಸ್ಟ್ ಗೆ ಸ್ವಲ್ಪ ನಾರ್ಮಲ್ ಓಡ್ತೀರಾ, ಅದಾದ್ಮೇಲೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಸ್ಪೀಡ್ ಏನಿಲ್ಲ ಸ್ವಲ್ಪ ಜಾಸ್ತಿ ಒಂದು 10 ನಿಮಿಷ ನಿಮ್ಗೆ ಅಲ್ಲಿ 20 ನಿಮಿಷ ಕವರ್ ಆಗಿಬಿಡುತ್ತಾ. ಇನ್ನೊಂದು 5-10 ನಿಮಿಷ ಅದನ್ನ ಏನ್ ಮಾಡೋಕಪ್ಪ ಅಂದ್ರೆ ಸ್ವಲ್ಪ ಲಾಂಗ್ ಸ್ಟೆಪ್ ಹಾಕಕ್ ಟ್ರೈ ಮಾಡ್ಬೇಕು. ಲಾಸ್ಟ್ ನಿಮ್ ಟೈಮಿಂಗ್ ಬೇಕು ಹೆಂಗ್ ಬರ್ತಾರ ಹಂಗೆಲ್ಲ ಸ್ವಲ್ಪ ನೀವು ಲಾಂಗ್ ಸ್ಟೆಪ್ ಹಾಕ್ಬೇಕು. ಹಿಂಗ್ ಓಡಿದಪ್ಪ ಅಂದ್ರೆ ನಿಮ್ದು ರನ್ನಿಂಗ್ ಆರಾಮಾಗಿ ನಿಮ್ಗೆ ಕವರ್ ಆಗುತ್ತಾ. ನಿಮ್ ರನ್ನಿಂಗ್ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. 6 ನಿಮಿಷ ಐತಪ್ಪ ಅಂದ್ರೂ ನೀವು ನಾ ಹೇಳಿರ್ತಕ್ಕಂಥ ವರ್ಕೌಟ್ ಎಲ್ಲ ಮಾಡ್ಕೊಂತ ಹೋದ್ರೆ ಸಾಕು. ನಿಮ್ದು 1 ತಿಂಗಳ ಒಳಗ ಏನಂದ್ರು 5.5 ನಿಮಿಷಕ್ಕಂದ್ರೆ ಬರ್ತೀರಿ. ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದಪ್ಪ ಅಂದ್ರೆ 5-15 ಹಿಂಗತ್ತೆ ಬರ್ತೀರಿ. ಒಟ್ಟು ನೀವು ನಾ ಹೇಳ್ತಕ್ಕಂಥ ವರ್ಕೌಟ್ ಎಲ್ಲ ಮಾಡಿದಪ್ಪ ಅಂದ್ರೆ 5:30 ಅಂತೂ ನಿಮ್ ಟೈಮಿಂಗ್ ಬಂದೇ ಬರ್ತದೆ ಜಸ್ಟ್ 1 ಮಂತ್ ಅಲ್ಲಿ. ಹಾಗೇನೆ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಒಂದು 5 ನಿಮಿಷ ರೆಸ್ಟ್ ಮಾಡ್ರಿ. 5 ನಿಮಿಷ ರೆಸ್ಟ್ ಮಾಡ್ಬಿಟ್ಟು ಅವಾಗ ಏನ್ ಮಾಡಪ್ಪ ಅಂದ್ರೆ ABC ಎಕ್ಸರ್ಸೈಸ್ ಅಂತ ಬರುತ್ತೆ. ಗೊತ್ತಲ್ಲ ನಿಮ್ಗೆ ABC ಎಕ್ಸರ್ಸೈಸ್? ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡ್ರಿ ABC ಎಕ್ಸರ್ಸೈಸ್ ಅಂತ ಹೇಳಿ. ABC ಎಕ್ಸರ್ಸೈಸ್ ಬರ್ತಾವಲ್ಲ ಅದು ನೋಡ್ರಿ. ಒಂದು 5-6 ಎಕ್ಸರ್ಸೈಸ್ ನೋಡ್ರಿ. ಆದ್ರೆ ನೀವು ಎಲ್ಲರೂ ತಪ್ಪೇನ್ ಮಾಡ್ತೀರಪ್ಪ, ಎಕ್ಸರ್ಸೈಸ್ ಮಾಡಿದ್ರ ಎಲ್ಲರೂ ಒಂದೊಂದ್ ಸೆಟ್ ಮಾಡ್ತೀರಿ. ಹಂಗಂತ ಮಾಡಕ್ ಹೋಗ್ರಿ. ಹಂಗ ಮಾಡ್ರ ಅದು ತಪ್ಪಾಗತ್ತ. ಒಂದೊಂದ್ ಮಾಡಕ್ ಹೋಗ್ಬೇಡ್ರಿ. ನೀವು ಸ್ವಲ್ಪ ಕಡಿಮೆನ ಮಾಡ್ಲಿ. ನೀವು ಒಂದ್ ಎಕ್ಸರ್ಸೈಸ್ 3 ರೆಪಿಟೇಷನ್ ಆಗಿ ಮಾಡ್ಬೇಕು. ನೀವು ಯಾವ್ದು ಎಕ್ಸರ್ಸೈಸ್ ಮಾಡಿ ಬರೀ ನೀವು ನಾರ್ಮಲ್ ಡಿಪ್ಸ್ ಹೊಡಕತ್ತೀರಿ ಅಂತ ಕರಿ, ನೀವು ಒಂದು 30 ಡಿಪ್ಸ್ ಹೊಡಿತೀರಪ್ಪ ಅಂದ್ರೆ ಒಂದೇ ಸಲ 30 ಡಿಪ್ಸ್ ಹೊಡೋ ಅವಶ್ಯಕತೆ ಹಂಗಿಲ್ಲ. ನೀವು 20 ನೀವು 3 ಸೆಟ್ ಮಾಡೋಕಾಗತ್ತ. ಒಟ್ ನೀವು ಏನೇ ಎಕ್ಸರ್ಸೈಸ್ ಮಾಡ್ರಿ ಒಂದ್ ಎಕ್ಸರ್ಸೈಸ್ 3 ಸೆಟ್ ಮಾಡೋಕಾಗತ್ತ. ಎಕ್ಸರ್ಸೈಸ್ ಒಳಗಡೆ ಆಲ್ಮೋಸ್ಟ್ ನೀವು ಅಥ್ಲೆಟಿಕ್ ರನ್ನಿಂಗ್ ರನ್ನರ್ಸ್ ಆಗಿರ್ಬೋದು ಯಾರು ನೋಡಿರ್ಬೇಕಾರ 3 ಸೆಟ್. ಆಮೇಲೆ ಯೂಟ್ಯೂಬ್ ಒಳಗಡೆ ಆಗಿರ್ಬೋದು ಎಲ್ಲರೂ ಕೇಳ್ರಿ. 1 ಮಂತ್ 14 ಮೀಟರ್ ವರ್ಕೌಟ್ ಇದು ಮಾಡ್ರಿ. ಅವರು ಅದ್ರೊಳಗಡೆ ರನ್ನಿಂಗ್ ಜೊತೆಗೆ ವರ್ಕೌಟ್ಸ್ ಹೇಳ್ತಾರಲ್ಲ, ಅವರು 3 ಸೆಟ್ ಹೇಳ್ತಾರೆ ಏನೇ ವರ್ಕೌಟ್ ಮಾಡಕ್ ಹೇಳಿದ್ರು. ಹಂಗಾಗಿ ನೀವು 3 ಸೆಟ್ ವರ್ಕೌಟ್ ಮಾಡಿದ್ರೆ ನಿಮ್ಗೆ ಉಪಯೋಗ ಆಗುತ್ತಾ. ಅದರಿಂದ ನಿಮ್ಗೆ ಸ್ವಲ್ಪ ಬೆನಿಫಿಟ್ಸ್ ಇರುತ್ತೆ. ಹಂಗಾಗಿ ಯಾರ ಮಾಡ್ರಿ. ನೀವು 3 ಸೆಟ್ ಆಗಿ ಮಾಡ್ರಿ ABC ಎಕ್ಸರ್ಸೈಸ್. ಯೂಟ್ಯೂಬ್ ಸರ್ಚ್ ಮಾಡ್ರಿ ABC ಎಕ್ಸರ್ಸೈಸಸ್ ಅಂತೇಳಿ ಸರ್ಚ್ ಮಾಡ್ರಿ. ABC ಎಕ್ಸರ್ಸೈಸ್ ಬರುತ್ತೆ, ಅವ್ನು ನೋಡಿ ಅದನ್ನ ಮಾಡ್ರಿ. ಸಾಯಂಕಾಲ ಈವ್ನಿಂಗ್ ಏನಿರುತ್ತಲ್ಲ, ಈವ್ನಿಂಗ್ ಅದೇ ಡೈಲಿ ಒಂದು 10 ನಿಮಿಷ 15 ನಿಮಿಷ ನಾರ್ಮಲ್ ರನ್ನಿಂಗ್ ಮಾಡ್ರಿ. ಅದಾದ್ಮೇಲೆ ಒಂದ್ ಸ್ವಲ್ಪ ವರ್ಕೌಟ್ ಮಾಡ್ಕೇರಿ. ನಿಮ್ ಚೆಸ್ಟ್ ಆಗಿರ್ಬೋದು ಅದನ್ನ ವರ್ಕೌಟ್ ಮಾಡ್ಕೇರಿ. ಆಮೇಲೆ ಪುಲ್ಅಪ್ಸ್ ಹೊಡಿರಿ. ಅದಾದ್ಮೇಲೆ ನೀವು ಸ್ವಲ್ಪ ಸ್ಟ್ರೆಚಿಂಗ್. ಸಾಯಂಕಾಲ ಏನೈತಪ್ಪ ಸ್ಟ್ರೆಚಿಂಗ್ ಜಾಸ್ತಿ ಮಾಡ್ರಿ. ಸ್ಟ್ರೆಚಿಂಗ್ ಲೆಗ್ ಎಕ್ಸರ್ಸೈಸ್ ಅಲ್ಲ ಅವ್ನು ಸ್ವಲ್ಪ ಜಾಸ್ತಿ ಮಾಡ್ರಿ. ಜಾಸ್ತಿ ಮಾಡಿ ಅಷ್ಟ ಇದು ಮಾಡ್ರಿ. ಒಂದ್ ವೇಳೆ ಸಾಯಂಕಾಲ ಹೋಗೋದಾಯ್ತು ಸರಿ, ಹೋಗೋದು ಆಗಿಲ್ಲ ಅಂದ್ರೂ ಅವಶ್ಯಕತೆ ಏನಿಲ್ಲ, ನಡೀತೈತೆ. ಬಟ್ ಬೆಳಗ್ಗೆ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು.